ಬಿಸಿ ಬಿಸಿಯಾಗಿರೋ ಟೊಮೆಟೊ ಬಾತ್ ಹೊಸ ವಿಧಾನದಲ್ಲಿ ಯಾವ ಥರ ಮಾಡೋದಂತ ನೋಡೋಣ. ಮಾಮೂಲಿ ಸ್ವಲ್ಪ ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ ಪಲಾವ್ ಸ್ಪೈಸಸ್ ಏನನ್ನು ಹಾಕ್ತೀವಿ ನಾವು ಅದು ಚಕ್ಕೆ, ಲವಂಗ, ಸೋಂಪು, ಸ್ಟಾರು, ಮೊಗ್ಗು ಅದೆಲ್ಲ ಹಾಕ್ಕೊಳ್ಳಿ. ಪಲಾವ್ ಎಲೆ ಒಂದೆರಡು ಹಾಕ್ಕೊಳ್ಳಿ. ನಾನು ತೋರಿಸ್ತಾ ಇರೋದು 1.5 ಗ್ಲಾಸ್ಗೆ ಎಷ್ಟು ಕ್ವಾಂಟಿಟಿ ಏನನ್ನು ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆಗಿದ ತಕ್ಷಣ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಈ ಈರುಳ್ಳಿ ಎಲ್ಲ ಬಂದು ಗೋಲ್ಡನ್ ಕಲರ್ ಆಗೋ ಥರ ನಾವೇನು ಮಾಡ್ಕೊಬೇಕು, ಫ್ರೈ ಮಾಡ್ಕೊಬೇಕು. ತೋರಿಸ್ಕೊಡ್ತೀನಿ ಯಾವ ರೀತಿ ಫ್ರೈ ಆಗಬೇಕಂತ. ಈ ರೀತಿ ಟೊಮೆಟೊ ಬಾತ್ ಮಾಡೋದು ತುಂಬಾ ಈಸಿ. 10 ನಿಮಿಷದಲ್ಲೇ ನೀವು ಸ್ಪೈಸಸ್ ಎಲ್ಲ ಹುರಿದ್ಬಿಡ್ಬೋದು. ಅಷ್ಟು ಈಸಿಯಾಗಿರುತ್ತೆ, ಅಷ್ಟು ಬೇಗನೂ ನಾವು ಮಾಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡೋದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನ್ ಹಾಕ್ಕೊಂಡು ರಾ ಸ್ಮೆಲ್ ಹೋಗೋ ಗಂಟ ನೀವು ಮಾಮೂಲಿ ನೀವು ಈ ಥರ ಹುರ್ಕೊಬೇಕು. ಇಲ್ಲಾಂದರೆ ಹಸಿ ವಾಸನೆ ಹಂಗೆ ಇರುತ್ತೆ ಟೊಮೆಟೊ ಬಾತಲ್ಲಿ. ಎಲ್ಲಾದರೂ ನಾವು ಏನು ಮಾಡ್ತೀವಿ, ಟೊಮೆಟೊನ ನಾವು ಕಟ್ ಮಾಡಿ ಹಾಕ್ತೀವಿ. ಬಟ್ ಆದರೆ ಇಲ್ಲಿ ಆ ಥರ ಹಾಕಲ್ಲ. ಟೊಮೆಟೊನ ರುಬ್ಬಿಟ್ಟು ಹಾಕ್ಕೊಳ್ಳೋದು. ಒಂದು ದೊಡ್ಡ ಸೈಜ್ ಟೊಮೆಟೊ ಇದ್ದರೆ ಒಂದು 3 ತೊಗೊಳ್ಳಿ. ಚಿಕ್ಕದಾಗಿದ್ದರೆ 4ರಿಂದ 5 ಆದರೂ ನೀವು ತೊಗೊಬೇಕು. ಇವಾಗ ಕೊತ್ತಂಬರಿ ಮತ್ತು ಪುದೀನಾನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಆಯಿಲಲ್ಲಿ ನಾವು ಹುರ್ಕೊಬೇಕು. ಈ ಥರ ಹುರಿಯೋದ್ರಿಂದ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ನೀವು ಮಾಡ್ಕೊಬೇಕು, ಯಾವ ರೀತಿ ಹುರ್ಕೊಬೇಕಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಗಂಟ ನೀವು ಸಿಮ್ಮಲ್ಲೇ ಇಟ್ಟು ನೀವು ಹುರ್ಕೊಬೇಕು, ಸೀದಿಸ್ಕೊಬಾರ್ದು. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ನೀವೇನು ಮಾಡಬೇಕೀಗ, ಆಗಿದ ತಕ್ಷಣವೇ ಟೊಮೆಟೊನ ನಾನೇನು ಮಾಡಿದ್ದೀನಿ, ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಇದರೊಳಗೆ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಇದು 1.5 ಗ್ಲಾಸ್ಗೆ ತೋರಿಸ್ಕೊಡ್ತಾ ಇರೋದು. ನೀವು ಎಷ್ಟು ಮಾಡ್ತೀರೋ ಅಷ್ಟು ಪ್ರಕಾರ ನೀವು ಇದು ಮಾಡ್ಕೊಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು. ನೀಟಾಗಿ ಅದೆಲ್ಲ ಎಣ್ಣೆ ಬಿಡೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡು ಯಾವ ರೀತಿ ಆಗಿದೆ ಅಂತ. ಇವಾಗ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಏನಂದರೆ ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬಿರಿಯಾನಿ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ ಅದೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸೇಮ್ ತಿನ್ನೋಕ್ಕೆ ಬಿರಿಯಾನಿ ಥರನೇ ಇರುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ನೀವು ಮಾಡಬೇಕಂದ್ರೆ ಒಂದು ಗ್ಲಾಸ್ ಹಾಕಿ ನೀವು ಅಕ್ಕಿಯಲ್ಲಿ ನೀವು ಮಾಡ್ಕೊಬೋದು. ನೋಡಿ ಈ ಥರ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ 1.5 ಗ್ಲಾಸ್ ಅಕ್ಕಿಗೆ ನಾವು 3 ಗ್ಲಾಸು ನೀರು ಹಾಕ್ಕೊಬೇಕಲ್ಲ. ಕರೆಕ್ಟಾಗಿ 3 ಗ್ಲಾಸ್ ನೀರು ನಾವು ಹಾಕ್ಕೊಬೇಕು. ಕುಕ್ಕರ್ ಮಾಡೋದ್ರಿಂದ 3 ಗ್ಲಾಸ್ ನೀರು ಕರೆಕ್ಟಾಗಿ ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು. ಆ ಮಟ್ಟಕ್ಕೆ ನಾವು ಕುದಿಸ್ಕೊಬೇಕು. ತೋರಿಸ್ತೀನಿ ಯಾವ ರೀತಿ ಕುದಿ ಬರಬೇಕಂತ. ಆವಾಗಲೇ ಏನು ಮಾಡಬೇಕು, ನಾವು ಉಪ್ಪು ಖಾರ ಎಲ್ಲನೂ ನೋಡ್ಕೊಬೇಕು. ನೋಡಿ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ನೀರು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಅಕ್ಕಿ ನೆನೆಸಿಕ್ಕಿದ್ದೀವಲ್ಲ, ಆ ಅಕ್ಕಿನ ಇದರೊಳಗಡೆ ಹಾಕ್ಕೊಬೇಕು. 1-2 ಸಲ ಅಕ್ಕಿ ತೊಳೆದ್ಬಿಟ್ಟು ನೆನೆಸಿಕ್ಬಿಡ್ರಿ. ಕುಕ್ಕರ್ ಇಕ್ಕಿ ನಾವು ಒಗ್ಗರಣೆ ಮಾಡುವಾಗ ನೆನೆಸಿಕ್ಕಿದ್ರೆ ಸಾಕು. ತುಂಬ ಹೊತ್ತೇನು ನಾವು ಒಗ್ಗರಣೆ ಮಾಡೋದೇನು ಬೇಯಿಸೋದೇನು ಬೇಕಾಗಿಲ್ಲ. ಇವಾಗ ಈ ಥರ ಕುದಿ ಬಂದಮೇಲೆ ನಾವು ಏನು ಮಾಡಬೇಕು, 2 ವಿಷಲ್ ಮಾಮೂಲಿ ನಾವು ಪಲಾವ್ಗಳ 2 ವಿಷಲ್ ಬಿಡ್ತೀವಲ್ಲ ರೈಸ್ಗೆ, ಆ ಥರ ನಾವು 2 ವಿಷಲ್ ಬಿಟ್ಕೊಬೇಕು. 2 ವಿಷಲ್ ನೀಟಾಗಿ ಬಂದಾದಮೇಲೆ ಯಾವ ಥರ ಪಲಾವ್ ಬಂದಿದೆ ಅಂತ ನೋಡೋಣ. ನೋಡಿ ಈ ರೀತಿ ಟೊಮೆಟೊ ಬಾತ್ ನಮಗೆ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ 10 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿರೋ ಟೊಮೆಟೊ ಬಾತ್ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಫಸ್ಟು ಈ ಥರ ಮಕ್ಳಿಗೆ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ನೋಡಿ.